ನಾವಿವತ್ತು ಚಿತ್ರಸಂತೆಯಲ್ಲಿದ್ದೀವಿ. ಚಿತ್ರಸಂತೆ ಅಂದರೆ ಒಂದು ರಂಗಿನ ಲೋಕ, ಬಣ್ಣದ ಲೋಕ, ಕಲಾವಿದರ ಕೈ ಚಳಕವನ್ನು ನೋಡುವಂತಹ ಒಂದು ಲೋಕ. ಇಲ್ಲಿ ತೈಲಚಿತ್ರ ಇದೆ, ವರ್ಣಚಿತ್ರ ಇದೆ, ರೇಖಾಚಿತ್ರ ಇದೆ. ಕುಳಿತಲ್ಲಿಯೇ ನಮ್ಮ ಚಿತ್ರಗಳನ್ನು ರಚಿಸುವಂಥ ಕಲಾವಿದರಿದ್ದಾರೆ. ಬನ್ನಿ ಒಂದು ಸುತ್ತು ನೋಡಿಕೊಂಡು ಏನೇನು ವಿಶೇಷತೆ ಇದೆ ಅನ್ನೋದನ್ನ ಕಣ್ತುಂಬ್ಕೊಳ್ಳೋಣ. ನಮ್ಮ ಹೆಸರು ಕೃಷ್ಣ ಅಂತ. ನಮ್ಮ ಕನ್ನಡಕ್ಕೆ 2000 ವರ್ಷಗಳ ಇತಿಹಾಸ, 2500 ವರ್ಷ ಇತಿಹಾಸ ಇದೆ ಅಂತ ಹೇಳ್ತಾರೆ. ಅದರಲ್ಲಿ ಎಷ್ಟು ಜನ ಕವಿಗಳು, ಎಷ್ಟು ಜನ ರಾಜರು ಬಂದೋದ್ರು ಯಾರಿಗೂ ಗೊತ್ತಿಲ್ಲ. ಅದರಲ್ಲಿ ನಮಗೆ ಬಂದಿರೋದು 8 ಜ್ಞಾನಪೀಠ ಪ್ರಶಸ್ತಿ. ಅವ್ರದ್ದು ಒಂದು ಕೀಚೈನ್ ಟೈಪ್, ಪುಸ್ತಕದ ಟೈಪ್ ಮಾಡಿದ್ದೀನಿ ಕೀಚೈನ್ನ. ಮತ್ತು ಕನ್ನಡ ಅಂಕಿಗಳು ನೋಡಿ, ಇದು 6 ಈ ಥರ ಕನ್ನಡ ಅಂಕಿಗಳಲ್ಲಿ ಕೀಚೈನ್ ನೇತಾಕೋ ಥರ ಮಾಡಿದ್ದೀನಿ. ಇವತ್ತು ನಮ್ಮ ಜೊತೆ ಅಶೋಕ್ ಶೆಟ್ಗಾರ್ ಇದ್ದಾರೆ. ಡಾಕ್ಟರ್ ಅಶೋಕ್ ಶೆಟ್ಗಾರ್ ಅಂತ ಕಲಾವಿದರು. ಅವರ ಚಿತ್ರಗಳಿಗೆ ನಮ್ಮ ಕಣ್ಮುಂದೆ ಇದೆ. ಈ ಚಿತ್ರಕ್ಕೆ ಒಂದಷ್ಟು ವಿವರಣೆಗಳು ಬೇಕು, ಯಾಕಂದರೆ ಕೊಂಡ್ಕೊಳ್ಳೋರಿಗೆ ಏನೋ ಒಂದು ಆ ಕಲಾವಿದರನ್ನ ಮನಸ್ಸಲ್ಲಿ ಏನಿದೆ ಅಂತ ನಮ್ಗೆ ಗೊತ್ತಾಗಬೇಕು. ಹಾಗೆ ಅವರೇ ಹೇಳ್ತಾರೆ. ಸರ್ ಹೇಳಿದ್ದಾರೆ ಈ ಚಿತ್ರಗಳ ಬಗ್ಗೆ ಒಂದಷ್ಟು. ಸರ್, ಕಲಾಕೃತಿಗಳು ಮಾಡೋದು ಒಂಥರ ಮ್ಯೂಸಿಕ್ ಇದ್ದ ಹಾಗೆ. ಇದು ದೃಶ್ಯಕಲೆಯ ಮ್ಯೂಸಿಕ್ ಇದು. ಈಗ ಕಲಾಕೃತಿಗಳು ಭಾಳ ಇಂಡಿವಿಜುವಲ್ ಆಗಿ ನಿಲ್ಲಬೇಕು ಅಂತ ಈ ಕೆಲವೊಂದು ಟ್ರೆಂಡ್ ಇದೆ ನಮ್ಮ ಕರ್ನಾಟಕದಲ್ಲಿ, ಭಾರತ ದೇಶದಲ್ಲಿ. ಏನು ಅಂದರೆ, ಅನೇಕ ಕಥೆಗಾರರು ಕಥೆಗಳನ್ನು ಬರಿತಾ ಇರ್ತಾರೆ. ಆ ಕಥೆಗಳಿಗೆ ಚಿತ್ರ ಬೇಕು ಅಂಥೇಳಿ ಪಬ್ಲಿಷ್ ಮಾಡುವಾಗ ಕತೆ ಜೊತೆ ಒಂದು ಚಿತ್ರ ಇರುತ್ತೆ. ಆ ಚಿತ್ರ ಮಾಡಲಿಕ್ಕೆ ಕೆಲವರು ಇದ್ದಾರೆ, ಇಲಿಸ್ಟ್ರೇಷನ್ ಅಂತೀವಿ ನಾವು. ಅದು ಒಂದು ಇಡೀ ಕಥೆಯನ್ನು ಗಮನದಲ್ಲಿಟ್ಕೊಂಡು, ವಸ್ತು ವಿಷಯಗಳನ್ನು ಗಮನದಲ್ಲಿಟ್ಕೊಂಡು ಅದನ್ನು ಒಂದು ಚಿತ್ರ ಮಾಡುವಂಥ ಒಂದು ಟ್ರೆಂಡು ಇದೆ. ಈಗ ಒಂದು 3-4 ವರ್ಷ ಕೆಳಗಡೆ ನಮ್ಮ ಪ್ರಜಾವಾಣಿ ದೀಪಾವಳಿ ವಿಶೇಷಂಕ 16 ಕಲಾಕೃತಿ ಬೇರೆ ಬೇರೆ ಕಥೆಗಳಿಗೆ ಬಳಸ್ಕೊಂಡಿದ್ದಾರೆ. ನಂದು ಯಾವುದೋ ಕಥೆಗಳು ನಾನಂತೂ ಓದಿಲ್ಲ. ನಾನು ಕಲಾಕೃತಿಗಳನ್ನು ಕಳಿಸಿದ್ದೀನಿ, ಕೇಳಿದ್ರು. ಇನ್ಯಾವುದೋ ಕಥೆಗಳಿಗೆ ಅದನ್ನು ಜಾಯಿಂಟ್ ಮಾಡಿ ಆ ಕಥೆನೇ ಇದ್ರ ಸಲುವಾಗಿ ಆಗಿದೆಯೋ ಅಥವಾ ಇದ್ರ ಸಲುವಾಗಿ ಕಥೆ ಆಗಿದೆಯೋ ಅನ್ನೋ ಥರ ಆ ರೀತಿ ನನ್ನ ಕಲಾಕೃತಿಗಳನ್ನು ಬಹಳ ಬ್ಯೂಟಿಫುಲ್ ಆಗಿ ಪ್ರಜಾವಾಣಿಯವರು ಬಳಸ್ಕೊಂಡಿದ್ದಾರೆ. ನಾನು ಅವ್ರಿಗೆ ಯಾವತ್ತೂ ಚಿರಋಣಿ ಆಗಿರ್ತೇನೆ. ಏನು ಪ್ರೈಸ್ ಸೇಲ್ ಆಗಿದೆ ಸರ್? ಸರ್, ಇದು ಒಂದಿರೋದು 35,000 ಸೇಲ್ ಆಗಿದೆ. 35,000? ಹೌದು. ಅದು 40,000. ಅದು 40,000. ಹೆಸರು ಗೊತ್ತಾಗಲಿಲ್ಲ ಸರ್. ಚಿತ್ರದುರ್ಗದಿಂದ ರಾಜೀವ್ ಸರ್. ರಾಜೀವ್ ನಿಮ್ಮ ಪೇಂಟಿಂಗ್ ನೋಡಿ ನಾನು ನೋಡ್ಕೊಂಡು ಬಂದೆ. ಇಷ್ಟವಾದ ಪೇಂಟಿಂಗ್ ಅಲ್ಲಿ ನಿಮ್ದು ಕಾಣಿಸ್ತು. ಯಾಕಂದ್ರೆ ತುಂಬಾ ವರ್ಕ್ಸ್ ಕಾಣಿಸ್ತಾ ಇದೆ, ತುಂಬಾ ಟೈಮ್ ತಗೊಂಡಿದ್ರಿ ಅನ್ಸುತ್ತೆ. ಆಮೇಲೆ ಲೈಫ್ ಕೊಟ್ಟಿದ್ರಲ್ಲ, ಅದಕ್ಕೆಲ್ಲ ನಂಗೆ ತುಂಬಾ ಇಷ್ಟ ಆಯ್ತು. ಸರ್, ಇದೆಲ್ಲ ಬಂದ್ಬಿಟ್ಟು ಆಯಿಲ್ ಕಲರ್ ಪೇಂಟ್. ಆಯಿಲ್ ಕಲರ್ ಪೇಂಟಿಂಗ್ಸ್ ಸರ್. ಇದೆಲ್ಲ ಬಂದ್ಬಿಟ್ಟು 180 hours 150 hours ತಗೋತೀನಿ ಸರ್ ಒಂದೊಂದು ಪೇಂಟಿಂಗ್. ಆ ಥರದ ಪೇಂಟಿಂಗ್ಸ್. ಸೊ ಇದೆಲ್ಲ ಬಂದ್ಬಿಟ್ಟು ಕೆಳಗಡೆ ಅಕ್ರಿಲಿಕ್ ಪೇಂಟಿಂಗ್ಸ್. ಸೊ ಮಾನ್ಯುಮೆಂಟ್ಸ್ ಎಲ್ಲ, ಅವು ಐಡಲ್ಸ್ ಎಲ್ಲ, ಅವರು ಕೂಡ ಅಕ್ರಿಲಿಕ್ ಪೇಂಟಿಂಗ್ಸ್ ಇದೆ. ಅದು ಆಯಿಲ್ ಕಲರ್ಸ್ ಇದೆ. ಸೊ ಇವನಂದ್ರೆ ಡಿಪೆಂಡ್ ಮೀಡಿಯಾ ಮೇಲೆ. ಏನು ಪ್ರೈಸ್ ಇಟ್ಟಿದ್ರಿ ಸರ್? ಸರ್, ಇವೆಲ್ಲ ಅದನ್ನೆಲ್ಲ 20,000 ಮಾಡ್ತಾ ಇದ್ದೀನಿ ಸರ್. ಇವೆಲ್ಲ
60 ಮಾಡ್ತಾ ಇದ್ದೀನಿ. ಹಾ. ಇವೆಲ್ಲ 3000 ಬರೀ ವಾಟರ್ ಕಲರ್ ಡ್ರಾಯಿಂಗ್ಸ್ ಸರ್ ಇವೆಲ್ಲ. Water colour, ಹಂಪಿ ಡ್ರಾಯಿಂಗ್ಸ್ ಸರ್ ಇದೆ. ಸೊ ಬೇಲೂರದೆಲ್ಲ ಡ್ರಾಯಿಂಗ್ಸ್ ಇದೆ. ಸೊ ಇವನ್ನ ಇದೆಲ್ಲ ಇದು ವಾಟರ್ ಕಲರ್ ಪೇಸ್ಟ್ ಅದೆಲ್ಲ ಪೆನ್ಸಿಲ್ ಆರ್ಟ್. ಓಕೆ ಫೈನ್ ಸರ್. ಇದು ವ್ಯಾಸವರ್ಣ ಅಂತ ಕಾನ್ಸೆಪ್ಟ್ ಅಲ್ಲಿ ಮಾಡಿರೋ ಪೇಂಟಿಂಗ್ಸ್ ಸರ್. ವೇದ ಮಹರ್ಷಿಗಳ ಏನು ವೇದವ್ಯಾಸರು ಏನು ಬರ್ದಿದ್ದಾರೆ ಆ 18 ಮಹಾಗ್ರಂಥಗಳನ್ನ ಇಟ್ಕೊಂಡು ಅದ್ರಲ್ಲಿ ಬರೋ ಮೈಥಾಲಜಿಕಲ್ ಸ್ಟೋರಿಗಳನ್ನ ಇಟ್ಕೊಂಡು ಮಾಡಿರೋಂಥ ಪೇಂಟಿಂಗ್ಸ್. ಸೊ ಇದರಲ್ಲಿ ಯಶೋಧ ಕಿರಣ ಅಂದ್ರೆ ಮುರಳಿ ನುಡಿಸ್ತಾ ಇರೋದು ಕೃಷ್ಣ, ಅದನ್ನ ಗಾನಸುದಿ ತಗೋತಾ ಇದ್ದಾಳೆ. ಸೊ ಇದು ಭಾಗವತಕ್ಕೆ ಸಂಬಂಧಪಟ್ಟಂಗೆ, ಸೂಪರ್ ಅದು ಶ್ರೀನಿವಾಸ ಪುರಾಣಕ್ಕೆ ಸಂಬಂಧಪಟ್ಟಂಗೆ. ಖುಷಿ ಆಯ್ತು ಅಂತರ. ಇದೆಲ್ಲ ಆಯಿಲ್ ಪೇಂಟಿಂಗ್ಸ್. ಆಯಿಲ್ ಪೇಂಟಿಂಗ್ಸ್ ಎಲ್ಲ 150 hours 180 hours 150 hours 10 hours ವರ್ಕ್ ಮಾಡಿದ್ರೆ 15 days 15 ದಿನ. 15 ದಿನ. ಏನು ಇಟ್ಟಿದ್ರೆ ಪ್ರೈಸ್ ಇದು ಸರ್ ಇದೆಲ್ಲ 60,000 rupees ಇಟ್ಟಿದ್ರೆ. ಓಕೆ ಫೈನ್. ನೋಡಿ ಒಂಥರ ಕ್ಯಾಮ್ರಾ ಬ್ಲರ್ ಎಫೆಕ್ಟ್ ಕೊಟ್ಟು ಇದು ಒಂಥರ ಕಲಾವಿದರ ಕೈ ಚಳಕ ಸರ್. ಹೌದು ಸರ್. ಇದು ನಮಗೆ ಕ್ಯಾಮ್ರಾದಲ್ಲಿ ಮಾತ್ರ ಸಾಧ್ಯ ಆಗುತ್ತೆ ಸರ್ ಈ ತರ ಮಾಡೋದಕ್ಕೆ. ಆಮೇಲೆ ಪೇಂಟಿಂಗ್ ಅಲ್ಲಿ ಪೇಂಟಿಂಗ್ ಮಾಡಿ ಅದೇ ನಂಗೆ ಅದೇ ಸ್ಪೆಷಲ್ ಅನಿಸ್ತು ನನಗೆ. Model of Ford when they started the series line on that particular point. This is your first time or Yeah, this is my first time actually. First time in Chitrasanthi, yeah? Yeah, I have never, Okay, never sir. exposed actually. ಸರ್ ಇದು ಡೈಮಂಡ್ ಆರ್ಟ್ ಅಲ್ಲ? ಕ್ರಿಸ್ಟಲ್ ಡೈಮಂಡ್ಸ್. Each one is a diamond ಓಕೆ and you have to put it embedded in canvas. ಓಕೆ ಇಟ್ಸ್ ಬ್ಯೂಟಿಫುಲ್ ಸರ್. ಈ ಸ್ಟೋನ್ಗಳು ತುಂಬ 10,000 ಸ್ಟೋನ್ಗಳನ್ನ ಸ್ಟಿಕ್ ಮಾಡಿ ಈ ಒಂದು ಕಲಾಕೃತಿ ಮಾಡಿದ್ದಾರೆ. 10 ಗಂಟೆ ಪರ್ ಡೇ. ದಿನಕ್ಕೆ 10 ಗಂಟೆ ಥರ 7 ದಿನ. ಸೊ 70 ಗಂಟೆ. ಶಿಲ್ಪ ಅಂತ ಇವರ ಪೇಂಟಿಂಗ್ ಹತ್ರ ಇದ್ವಿ. Yeah, this is my abstract painting. I am basically from Rajasthan, Jaipur, but I am staying in Bangalore. This is my painting. This is related to nature and the flowers, the trees, and how to paint like this. Used to colors, fluorescent like that. This is my masterpiece like this. That's your masterpiece? Yeah, this one and that one. That I am using only fluorescent color and this is related to nature only. ಚಿತ್ರಸಂತೆಯಲ್ಲಿ ನಾನು ನೋಡಿದಂಥ ಭಿನ್ನವಾದಂತಹ ಒಂಥರ ಅಟ್ರಾಕ್ಟಿವ್ ಪೇಂಟಿಂಗ್ಗಳು ಇದು ನನಗೆ ತುಂಬ ಇಷ್ಟ ಆಯಿತು. ಸೊ ಯಾರು ಇದು ಆರ್ಟಿಸ್ಟ್ ಅಂದ್ಬಿಟ್ಟು ನೋಡಿದಾಗ ನಿಮ್ಮ ಹೆಸರು ಲೋಕೇಶ್ ಅಂತ ಕಲಾವಿದರು, ನಮ್ಮ ಗದಗದವರು, ಕನ್ನಡಿಗರು, ಅಚ್ಚ ಕನ್ನಡಿಗರು. ಅವರು ಈ ಒಂದು ಪೇಂಟಿಂಗ್ ಅವರೇ ಬಿಡಿಸಿರೋದು ಅಲ್ವಾ? ಹೇಳಿ ಸರ್, ಇದು ಎಷ್ಟು ದಿನ ಟೈಮ್ ತೊಗೊಂಡ್ರಿ? ಸರ್ ಇದು ನಾನು ಒಂದು 15 ದಿನ ಟೈಮ್ ತೊಗೊಂಡಿದ್ದೀನಿ ಮಾಡೋದಕ್ಕೆ. ಇದು ಅಕ್ರೈಲಿಕ್ ಕಲರ್ ಯೂಸ್ ಮಾಡಿರೋದು, ಅಕ್ರೈಲಿಕ್ ಕಲರ್ ಅಂತ. ಇದು ಸಾಧುಗಳದ ಥೀಮ್ ಇಟ್ಕೊಂಡು ಮಾಡಿದ್ದೇನೆ ಸಬ್ಜೆಕ್ಟ್. ಇದು ಇವರೊಬ್ರು ಮಾಡೆಲ್, ಇದು ಅವರು ಪರ್ಮಿಷನ್ ತಗೊಂಡು ನಾನು ಇದು ಮಾಡಿದ್ದೀನಿ. ರಿಯಲ್ ವ್ಯಕ್ತಿ ಇದು ಭಾವಚಿತ್ರ ಇದು? ಹೌದು ಪೋರ್ಟ್ರೇಟ್. ಹೌದು. ಓಕೆ, ಏನು ಪ್ರೈಸ್ ಇಟ್ಟಿದ್ರಿ ಸರ್ ಇದು? ಇದು 45,000 ಸರ್. 45,000 ಇಟ್ಟಿದ್ರಿ? ಹೌದು. ಓಕೆ, ಸೂಪರ್ ಸರ್, ಸೂಪರ್. ಹಾಗಾದ್ರೆ ಅದು ಪಕ್ಕದ ನೀವೇ ಮಾಡಿದ್ದ? ಹಾಂ ಸರ್, ಇದು ನಂದೆ. ಇದು ಹೆಚ್ಚು ಕಡಿಮೆ ಎಷ್ಟು ಚೆನ್ನಾಗಿ ಮಾಡಿದ್ರಿ ಅಂದರೆ ಒಂಥರ ಫೋಟೋಗ್ರಾಫ್ ನೋಡಿದಂಗೆ ಆಗುತ್ತೆ. ರಿಯಲಿಸ್ಟಿಕ್ ಆಗಿ ಮಾಡಿದ್ರಿ. ತುಂಬ ಈ ಐಫರ್ ರಿಯಲಿಸ್ಟಿಕ್ ಪೇಂಟಿಂಗ್ ಥರ ಇದು 2020 ಮಾಡಿದ್ರಿ. ಏನು ಪ್ರೈಸ್ ಇಟ್ಟಿದ್ರಿ ಸರ್ ಇದಕ್ಕೆ? 35,000 ಇಟ್ಟಿದ್ದೀರಿ. ಸೂಪರ್. ಓಕೆ, ಇದು ಫಸ್ಟ್ ಟೈಮ್ ಚಿತ್ರಸಂತೆ ತುಂಬ ಸರ್. ನಾವು ವರ್ಷ ಬರ್ತೀವಿ. ಹೇಗಿದೆ ಸರ್? 1-2 ವರ್ಷ ಬಂದಿಲ್ಲ. ಚೆನ್ನಾಗಿದೆ ಸರ್. ನಾವು ಟೀಮ್ ಆಗಿ ವರ್ಕ್ ಮಾಡ್ತಾ ಇದ್ವಿ ಇಷ್ಟು ವರ್ಷ. ಇವಾಗ ಇಂಡಿವಿಜುವಲ್ ಮಾಡಿದಿರಿ. ಈಗ ರೆಸ್ಪಾನ್ಸ್ ಚೆನ್ನಾಗಿದೆಯಾ? ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಸೇಲಿಂಗ್ ಎಲ್ಲ ಚೆನ್ನಾಗಿದೆ. ವರ್ತ್ ಅನ್ಸುತ್ತೆ ಇಲ್ಲಿ ಬಂದು, ಅಲ್ಲಿಂದ ಇಲ್ಲಿ ಬಂದು ಚಿತ್ರಸಂತೆ ಪಾಲ್ಗೊಳ್ಳೋದು ವರ್ತ್ ಅನ್ಸುತ್ತೆ. ಸೂಪರ್ ಸರ್. ಇದು ನಿಮ್ಮ ಹೆಸರು? ರಮೇಶ್ ಅಂತ ಸರ್. ರಮೇಶ್ ಅವ್ರದ್ದು ಇದೇನು ಬೇರೆ ಥರ ಶೈಲಿ ಇದೆ ಸರ್, ನೀವೇ ಎಕ್ಸ್ಪ್ಲೇನ್ ಮಾಡಿ ಸರ್ ಏನು ಸರ್ ಪೇಂಟಿಂಗ್ ಅಂತ? ಇದು ಆ್ಯಕ್ಚುಲಿ ಕಂಟೆಂಪ್ರರಿ ಸ್ಟೈಲ್ ಇದೆ. ಅಂದರೆ ಮನುಷ್ಯನ ಭಾವನೆಗಳನ್ನು ನಾ ಕಲರ್ ಮುಖಾಂತರ, ಗೆರೆಗಳ ಮುಖಾಂತರನ ಅವರನ್ನ ಹಿಡಿದಿಡೋ ಪ್ರಯತ್ನ ನಾನು ಪೇಂಟಿಂಗಲ್ಲಿ ಮಾಡ್ತೀನಿ.
ಹೌದಾ? ಹೆಂಗಿದೆ ನಿಮ್ಮ ರೆಸ್ಪಾನ್ಸ್? ಚೆನ್ನಾಗಿದೆ ಸರ್. ಇವಾಗಲೇ ತುಂಬಾ ಪೇಂಟಿಂಗ್ ಸೇಲ್ ಆಗಿದೆ. ತುಂಬಾ ವರ್ಷದಿಂದನೂ ನಾವು ಚಿತ್ರಸಂತೆಗೆ ಬರ್ತೀವಿ, ಖುಷಿ ಆಗುತ್ತೆ. ಅವಾಗಿಂದ ಕೂಡ ನಮಗೆ ಕಲಾವಿದರಿಗೆ ಬಹಳ ಪ್ರೋತ್ಸಾಹ ಕೊಟ್ಟಿದ್ದಾರೆ. ತುಂಬಾ ಇವಾಗ ನಿಮ್ಮ ಚಾನಲಿಂದನೂ ಕೂಡ ಈ ಥರ ಪ್ರಮೋಷನ್ ಎಲ್ಲ ಸಿಗ್ತಾ ಇದ್ರೆ ನಮ್ಗೆ ಇಲ್ಲಿ ಚಿತ್ರಸಂತೆ ಆದ್ಮೇಗೂ ಕೂಡ ನಮಗೆ ವರ್ಕ್ಗಳೆಲ್ಲ ಬರ್ತದೆ, ಒಂದಷ್ಟು ಅವಕಾಶ ಸಿಗುತ್ತೆ, ಅವಕಾಶ ಎಲ್ಲ ಸಿಗ್ತದೆ. ಖುಷಿ ಆಗುತ್ತೆ ಸರ್ ಬಂದಿದ್ದು. ಒಳ್ಳೆಯಲ್ಲ ಸರ್. ಆಲ್ ದಿ ವೆರಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸರ್. What will be the prices? Those prices are between 25 to 28. Okay. And this is 18. And those two are 8,000. And this one is 3,000. 3,000. Okay. From US. US. ಅವರು ಆರ್ಟ್ ಸ್ಟೂಡೆಂಟ್ ವೈಜಾಗಲ್ಲಿ ಇದು ಸ್ಟಾರ್ ಬರ್ಸ್ಟ್ ಆದರೆ ಹೆಂಗೆ ಕಾಣಿಸುತ್ತೆ ಅಂತ ಅವ್ರು ಇಮ್ಯಾಜಿನೇಷನ್ ಮಾಡಿ ಪಿಕ್ಚರ್ ತಗೊಂಡಿದ್ದಾರೆ. ನನಗೆ ಆ ಬ್ಲ್ಯಾಕ್ ಆ್ಯಂಡ್ ವೈಟ್ ಇಮೇಜ್ ಇಷ್ಟ ಆಯಿತು. ಅಂದ್ರೆ ನೀವು ಆರ್ಟ್ ಲವರ್ ಅಂತ ಆಯ್ತು. ನನ್ನ ಮನೆ ಪೂರ್ತಿ ಪೇಂಟಿಂಗ್ಸ್ ಹೌದಾ? ಏನ್ ನಿಮ್ಮ ಹೆಸರು? ನನ್ನ ಹೆಸರು ಶಾರದಾ ಅಂತ. ಶಾರದಾ ಅಂತ. ಹೌದಾ? ಸೂಪರ್ ಸೂಪರ್. ಎವ್ರಿ ಇಯರ್ ಬರ್ತೀವಿ ನಾವು. ವೆರಿ ಗುಡ್. ಏನು ಕಾಸ್ಟ್ ಆಯ್ತು ಮೇಡಮ್ ಇದು? ಇದು 10,000 ಆಯಿತು. 10,000 rupees. ಖುಷಿ ಆಯ್ತು. 10,000 ರೂಪಾಯಿ ಕೊಟ್ಟು ಒಬ್ಬ ಕಲಾವಿದನ್ನ ನೀವು ಪೋಷಣೆ ಮಾಡ್ತಿದ್ರಿ. ಹೌದು, ನ್ಯಾಚುರಲ್ ಆಗಿ ಬಂದಿದೆ. ಹಾಯ್, ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಥ್ಯಾಂಕ್ ಯು. ಲತಾ ಅವರು ನಮ್ಮ ಜೊತೆ ಇದ್ದಾರೆ ಇವತ್ತು. ಅವ್ರದ್ದೇ ಪೇಂಟಿಂಗ್ಸ್ ಇದೆ. ನಾನು ನೋಡಿದಾಗ ಸ್ವಲ್ಪ ವಿಶೇಷತೆ ಅನ್ನಿಸ್ತಿದ್ದು. ಯಾಕಂದರೆ ನೀವು ಒಂದೊಂದು ನೋಡಿ, ಒಂದೊಂದು ಕನ್ವೆನ್ಷನಲ್ ಮೆಥಡ್ ಇದೆ, ಒಂದು ಅನ್ಕನ್ವೆನ್ಷನಲ್ ಮೆಥಡ್ ಇದೆ ಅಲ್ವಾ? ಸೊ ಹಾಗೆ ನೀವು ಪೇಂಟಿಂಗ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ. ಹಾಗೆ ಮ್ಯೂರಲ್ ಕೂಡ ಇದೆ. ಹೌದು ಸರ್. ಮ್ಯೂರಲ್ ಕೂಡ ಮಾಡ್ತೀರಿ ಅನ್ಸುತ್ತೆ. ಅದು ಅದನ್ನೊಂದು ಕಲಾಕೃತಿನೂ ಇದೆ. ಸೊ ಹೇಳಿ ಮೇಡಮ್, ನಿಮ್ಮ ಹಿನ್ನೆಲೆ ಹೇಳಿ. ಸರ್, ನಾವು ಹಾಸನ್ನು ಲತಾ ಅಂತ. ಇದು ನಾವು 20 ವರ್ಷದಿಂದ ಪೇಂಟಿಂಗ್ ಮಾಡ್ತಾ ಇದ್ದೀವಿ. ಚಿತ್ರಸಂತೆಗೆ ನಾವು ಒಂದು 10-15 ವರ್ಷದಿಂದಲೂ ಭಾಗವಹಿಸ್ತಿದ್ದೀವಿ. ರೆಸ್ಪಾನ್ಸು ಫಸ್ಟ್ ಇಯರ್ ಹೇಗಿತ್ತು ಅದೇ ಥರನೇ ಈಗಲೂ ತುಂಬ ಕಂಟಿನ್ಯೂ ಚೆನ್ನಾಗಿದೆ. ಒಬ್ರಿಗೂ ಸೇಲ್ ಆಗಲ್ಲ ಅನ್ನೋ ಥರ ಇಲ್ಲ. ಎಲ್ಲರಿಗೂ ಬಂದವ್ರಿಗೆ ಪ್ರತಿಯೊಬ್ಬರಿಗೂ ವರ್ಕ್ಗಳು ಪರ್ಚೇಸ್ ಮಾಡ್ತಾರೆ, ಎಂಕರೇಜ್ ಮಾಡ್ತಾರೆ. ಖುಷಿ ಅನ್ನಿಸ್ತಿದೆ. ನಮ್ಮ ಸ್ಟಾಲಲ್ಲಿ ಆಫ್ರಿಕನ್ ಟ್ರೆಡಿಷನಲ್ ಪೇಂಟಿಂಗ್ ಮಾಡಿದ್ದೀವಿ, ಇಂಡಿಯನ್ ಟ್ರೆಡಿಷನಲ್ ಪೇಂಟಿಂಗ್ ಮಾಡಿದ್ವಿ, ಮತ್ತು ಬ್ಯಾಗ್ ಪೌಚ್ಗಳು, ಬ್ರಷ್ ಪೌಚ್ಗಳು, ಮತ್ತು ಮ್ಯೂರಲ್ ವರ್ಕ್ಗಳು, ಆ ಥರದ್ದೆಲ್ಲ. ಏನು ಇಟ್ಟಿದ್ರಿ ಸರ್? ಅದು ಅಕ್ರಾಲಿಕ್ ಪೇಂಟಿಂಗ್ಸ್. ಅದು ಸರ್ ಅಕ್ರಾಲಿಕಲ್ ಮಾಡಿರೋದು ಎಲ್ಲ. ಇಲ್ಲಿ ಎಷ್ಟು ಪೇಂಟಿಂಗ್ಸ್ ಇದೆ ಅದೆಲ್ಲ ಅಕ್ರಾಲಿಕಲ್ ಮಾಡಿರೋದು. ಅದೆಲ್ಲ ಆಫ್ರಿಕನ್ ಟ್ರೆಡಿಷನಲ್ ಪೇಂಟಿಂಗ್ಸ್. ಪ್ರೈಸು 10,000 10,000 1,000 ತನಕನೂ ಇದೆ ಸರ್ ನಮ್ಮ ಸ್ಟಾಲಲ್ಲಿ. ಸೂಪರ್. ಓಕೆ. ಸೊ ಇದೆಲ್ಲ ನೀವೇ ಮಾಡಿರೋದು? ಹೌದು ಸರ್, ನಾವೇ ಮಾಡಿರೋದು ಸರ್. ಅದು ನೋಡಿ, ಇದು ಕೂಡ ಇವರೇ ಮಾಡಿದ್ದು. ಇದು ಯಾವ ತರ ಇದೆ ಸರ್? ಇದು ಕ್ಯಾನ್ವಸ್ ಕ್ಲಾತ್ ಇದೆ ಸರ್. ಇದು ಕ್ಯಾನ್ವಸ್ ಕ್ಲಾತ್ ಅಲ್ಲಿ ನಾವೇ ಸ್ಟಿಚ್ ಮಾಡಿ ನಾವು ಪೇಂಟಿಂಗ್ ಕೂಡ ನಾವೇ ಮಾಡಿರೋದು ಸರ್ ಇದನ್ನ. ಓಕೆ ಓಕೆ. ಏನು ಪ್ರೈಸ್ ಇಟ್ಟಿದ್ದೀರಿ ಇದಕ್ಕೆಲ್ಲ? ಸರ್ ಇದಕ್ಕೆ 200 ಇದೆ ಸರ್. ಮೊಬೈಲ್ ಪೌಚು ಮತ್ತೆ ಬ್ಯಾಗ್ಗಳಿದೆ ಸರ್. ಅಲ್ಲಿ ಈ ತರ ಬ್ಯಾಗ್ಗಳಿದೆ ಸರ್. ಈ ತರ ಬ್ಯಾಗ್ಸ್ ಇದೆ. ಮತ್ತೆ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಪೆನ್ಸಿಲ್ಸು, ಈ ತರ ಬ್ಯಾಗ್ ಇದೆ. ಇದೊಂಥರ ಚಿತ್ರ ಕೂಡ ಇದೆ. ಚಿತ್ರ ಕೂಡ ಇದೆ ಸರ್. ಆಮೇಲೆ ಮಕ್ಕಳಿಗೆ ಬೇಕಾಗಿರೋಂಥದ್ದು ಬ್ರಷ್. ಇದು ಯಾವುದು ಬಣ್ಣ ಬರ್ತದೆ ಸರ್? ಅಕ್ರಾಲಿಕ್ ಸರ್. ನಾವು ಕ್ಯಾನ್ವಸಿಗೆ ಏನ್ ಮಾಡ್ತೀವಿ ಸೇಮ್ ಅಕ್ರಾಲಿಕ್ ಪೇಂಟ್ ಸರ್. ಇದು ತೊಳೆದ್ರೆ ಹೋಗುತ್ತಾ? ಇಲ್ಲ ಸರ್, ಹೋಗಲ್ಲ. ಹೋಗಲ್ಲ. ಸೇಮ್ ಅದೇ ಮಾಡಿದ್ದು ಸೇಮ್. ತೊಳೆದ್ರೆ ಹೋಗಲ್ಲ. ಇದು ನೀವು ವಾಶ್ ಮಾಡಿದ್ರು ಕೂಡ ಹೋಗಲ್ಲ. ಆಮೇಲೆ ಸರ್ ಇದೊಂದು ಸರ್ ಇದೆಯಲ್ಲ ಸರ್, ಇದು ಮಕ್ಕಳುಗಳಿಗೆ ಪೆನ್ಸಿಲ್ಗಳು, ರಬ್ಬರು, ಬ್ರಷ್ ಎಲ್ಲ ಇಟ್ಬಿಟ್ಟು ಈ ತರ ಈಗ ರೋಲ್ ಮಾಡಿಬಿಟ್ಟು ಈಗ ಟ್ಯಾಗ್ ಮಾಡೋದು ಸರ್. ಟೂಲ್ಸ್ಗಳು, ಅದು ವರ್ಕ್ಶಾಪ್ ಅವರು ಟೂಲ್ಸ್ಗಳು ಕೂಡ ಕ್ಯಾರಿ ಮಾಡ್ಬೋದು. ನೋಡಿ, ಇದೊಂದು ವಿಶೇಷ ನೋಡಿ. ಇಲ್ಲಿ ನೋಡಿ, ಇದರೊಳಗಡೆ ಎಲ್ಲ ಪೆನ್ಸಿಲ್ಲು, ಟೂಲ್ಸ್ ಎಲ್ಲ ಇಟ್ಟು ಅದನ್ನು ನಾವು ಹಿಂಗೆ ಇಟ್ಟು ಅದನ್ನು ಬೇಕಾದ್ರೆ ಹಿಂಗೆ ರೋಲ್ ಮಾಡಿ ಅದನ್ನು ಟ್ಯಾಗ್ ಮಾಡಿ ಇಷ್ಟು ಚಿಕ್ಕದು ಮಾಡ್ಬೋದು ಸರ್. ಆಮೇಲೆ ಇದು ಕಾರಿಂದು ಮತ್ತೆ ಇದಿರುತ್ತಲ್ಲ, ಏರ್ ಫಿಲ್ಟರ್ ಇರುತ್ತಲ್ಲ ಸರ್. ಏರ್ ಫಿಲ್ಟರ್ ವೇಸ್ಟ್ ಆಗಿರುತ್ತಲ್ಲ ಸರ್, ಆ ಏರ್ ಫಿಲ್ಟರ್ ಅಲ್ಲಿ ಮಾರ್ಬಲ್ ಪೌಡರ್ ಫೆವಿಕಲ್ ಯೂಸ್ ಮಾಡಿಬಿಟ್ಟು ಮಾಡಿರೋಂಥದ್ದು ಸರ್. ಇದು ಬೆಡ್ ಲ್ಯಾಂಪ್. ಇದು ಬೆಡ್ ಲ್ಯಾಂಪ್. ಓಕೆ ಓಕೆ. ನೀವು ಎಲೆಕ್ಟ್ರಿಕಲ್ ಹೆಚ್ಚು ಕಡಿಮೆ ಎಲ್ಲ ಕೆಲಸನೂ ಮಾಡ್ತೀರಂತ. ಹೇಳಿ ಮೇಡಮ್, ನಿಮ್ಮ ಹೆಸರು? ಲಾವಣ್ಯ ಅಂತ.
ಇಲ್ಲೇ ನಾನು ಬ್ಯಾಂಗ್ಳೂರಲ್ಲಿರೋದು. ನಾನು ಸೆಲ್ಫ್ ಟಾಟ್ ಆರ್ಟಿಸ್ಟ್ ಆಗಿ ಸ್ಟಾರ್ಟ್ ಮಾಡಿದ್ದು. ಫಸ್ಟ್ ಎಲ್ಲ ಈ ತರ ಪೆನ್ಸಿಲ್ ವರ್ಕ್, ಪೋರ್ಟ್ರೇಟ್ ಡ್ರಾಯಿಂಗ್ ಇದೆಲ್ಲ ಮಾಡ್ತಾ ಇದ್ದೆ. ಆನ್ಲೈನ್ ಕ್ಲಾಸಸ್ ತಗೋತೀನಿ. ಮತ್ತೆ ಆಮೇಲೆ ಈಗ ಚಿತ್ರಕಲಾ ಪರಿಷತ್ತಲ್ಲಿ ಅಡ್ವಾನ್ಸ್ ಕೋರ್ಸ್ ಕಂಪ್ಲೀಟ್ ಮಾಡಿಬಿಟ್ಟು ನಾನು ಈ ತರ ಅಕ್ರಿಲಿಕ್ ಪೇಂಟಿಂಗ್ಸ್ ಮಾಡ್ತಾ ಇದ್ದೀನಿ. ಇದು ನಂದು ಓನ್ ಪೇಂಟಿಂಗ್, ಇದು ಕಾಪಿ ವರ್ಕ್ ಅಲ್ಲ. ಇದು ಫುಲ್ ಕಾಂಪೋಸಿಷನ್ ಎಲ್ಲಾನು ನಾನೇ ಕ್ರಿಯೇಟ್ ಮಾಡಿರೋದು. ಇದು ಥರ್ಡ್ ಟೈಮ್ ನಾನು ಚಿತ್ರಸಂತೆಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರೋದು. ರೆಸ್ಪಾನ್ಸ್ ಚೆನ್ನಾಗಿದೆ ಸರ್. ತುಂಬಾ ಜನ ಕೇಳ್ತಾ ಇದ್ದಾರೆ ವರ್ಕ್ ಎಲ್ಲಾನು. ಇದು ನೀವೇನಾ? ಹಾ, ಇದು ಬುಕ್. ಬುಕ್. ಓಕೆ ಓಕೆ. ಸೊ ಇದ್ರ ಪೇಂಟಿಂಗ್ ಸೂಪರ್. ಇದೆಲ್ಲ ನೀವು ಅಂದ್ರೆ ಇದೆಲ್ಲ ನೀವೇ ಮಾಡೋದಾ? ಇಲ್ಲ, ಇದು ಪೇಂಟಿಂಗ್ ಮಾತ್ರ ನಿಮ್ದು? ಡಿಸೈನಿಂಗ್ ಮಾಡಿಸ್ಬಿಟ್ಟು ನಾವು ಇದು ಮಾಡಿಸ್ಬೋದು. ಓಕೆ, ಫೈನ್ ಫೈನ್. ಇದು ಕೂಡ ಹೌದು ಸರ್, ಬುಕ್ ಮಾರ್ಕ್. ಬುಕ್ ಮಾರ್ಕ್ ಸೂಪರ್. ಇದು ಬುಕ್ ಮಾರ್ಕ್ ಸೂಪರ್. ಹೇಗಿದೆ ಮೇಡಮ್ ರೆಸ್ಪಾನ್ಸ್? ಚೆನ್ನಾಗಿದೆ ಸರ್, ತುಂಬಾ ಜನ ಇಷ್ಟಪಡ್ತಾ ಇದ್ದಾರೆ. ಎಸ್ಪೆಷಲಿ ಇದು ಎಷ್ಟನೇ ಸಮಯದಲ್ಲಿ ಇದು ಮಾಡ್ತಾ ಇದ್ದಾರೆ? ಎಷ್ಟು ಮೂರನೇ ಸಾರಿ ಬರ್ತಾ ಇದೆ. ಓಕೆ. ಇದೆಲ್ಲ ಪೆನ್ಸಿಲ್ ಇದೆಲ್ಲ ಪೆನ್ಸಿಲ್ ವರ್ಕ್. ತುಂಬ ಚೆನ್ನಾಗಿದೆ ಪೆನ್ಸಿಲ್ ವರ್ಕ್ ಎಲ್ಲ. ತುಂಬ ಲೈಫ್ ಕೊಟ್ಟಿದ್ದೀರಿ. ನಮ್ಮ ಫಿಲ್ಮ್ ಸ್ಟಾರ್ಗಳು ಆ ಥರದ್ದು ಒಂದಷ್ಟು ಇದು ಮಾಡಿದ್ದೀರಿ. ವೆರಿ ಗುಡ್. ಏನು ಪ್ರೈಸ್ ಇಟ್ಟಿದ್ದಾರೆ ಇದಕ್ಕೆ? ಇದು 1,20,000 ಸರ್. ನೋಡಿ, ಇದು 20,000. ಆಮೇಲೆ ಇದಕ್ಕೆಲ್ಲ ಹಾಂ, ಇದು ಅವೆಲ್ಲ ಚಿಕ್ಕ ಇದೆಲ್ಲ ಇದೆಲ್ಲ ಬೇರೆ ಬೇರೆ ಪ್ರೈಸ್ ಇದೆ ಸರ್. ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ ಮತ್ತೆ ವರ್ಕ್ ಮೇಲೆ. ಎಷ್ಟು ಟೈಮ್ ತಗೋತ್ರಿ? ಈಗ ಫಾರ್ ಎಕ್ಸಾಂಪಲ್ ತೊಗೊಳಕ್ಕೆ ಎಷ್ಟು ಟೈಮ್ ತಗೊಂಡ್ರಿ? ಇದು ಲೈಕ್ 4 to 5 months ಆಯ್ತು ತಗೊಂಡ್ರಿ. ಓಕೆ. ಪ್ರತಿದಿನ ಮಾಡ್ತೀರಾ ಅಥವಾ ಗಂಟೆಗೆ 2 ಗಂಟೆ 3 ಗಂಟೆ ಮಾಡ್ತೀರಾ? ವೀಕಲ್ಲಿ ಒಂದು 4-5 ದಿವಸ ವರ್ಕ್ ಮಾಡ್ತೀರಿ. ಓಕೆ, ಫೈನ್. ಸೂಪರ್. ಒಳ್ಳೇದಾಗಲಿ. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಎಲ್ಲ ಸೇಲ್ ಆಗಲಿ. ಓಕೆ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲ ಥರ ವರ್ಣರಂಜಿತ ಚಿತ್ರಕಲೆಗಳನ್ನ ನೋಡ್ಕೊಂಡು ಬಂದ್ವಿ. ನೋಡಿ, ಇದು ಸ್ಯಾಂಡ್ ಆರ್ಟ್, ಮರಳು ಕಲೆ, ಮರಳಿಂದ ಮಾಡಿರುವಂತಹ ಚಿತ್ರಕಲೆ ಇದು. ನೋಡಿ, ನಮ್ಮ ಅಪ್ಪು ಅವರಿದ್ದಾರೆ, ಅಪ್ಪು ಸಾಟ್ ಕೂಡ ಮಾಡಿದ್ದಾರೆ. ಓಕೆ. ಇದು ಸೋಲ್ಡ್ ಆಗಿದೆ. ನೋಡಿ, ಇದು ಮೊನಾಲಿಸಾ. ತುಂಬ ಚೆನ್ನಾಗಿದೆ. ಹಾಗೆ ಅಪ್ಪು ಸರ್ದು ಫೋಟೋ ಇದೆ ನೋಡಿ, ನಮ್ಮ ಅಪ್ಪು. ಸರ್ ನೋಡಿ, ನಿಮ್ಮ ಪೇಂಟಿಂಗ್ ನೋಡಿದಾಗ ಬೇರೆ ಏನೋ ಒಂದು ಬೇರೆ ಹೇಳಿ ಕೊಟ್ಟಿದ್ರಿ ನೀವು ಪೇಂಟಿಂಗ್ ಮೂಲಕ ಅಲ್ವಾ? ನೀವೇ ಎಕ್ಸ್ಪ್ಲೇನ್ ಮಾಡ್ತಾರೆ ಏನು ಪೇಂಟಿಂಗ್ಸ್? ನಾವು ನಮ್ಮ ಕಲ್ಚರ್, ನಮ್ಮ ಇಂಡಿಯನ್ ಕಲ್ಚರಿಂದ ನಾವು ಕಂಟೆಂಪರರಿ ಮೆಸೇಜ್ ಕೊಡಬೇಕು ಜಗತ್ತಿಗೆ. ನಮ್ಮ ಕಲೆಯಿಂದ ನಾವು ಒಳ್ಳೆಯ ಮೆಸೇಜ್ ಕೊಡಬೇಕು. ಯಾಕಂದ್ರೆ ನಾವು ಭವಿಷ್ಯದಾಗ ನಮ್ಮ ಹೆರಿಟೇಜ್, ನಮ್ಮ ಧರೋರು ನಾವು ಉಳಿಸ್ಕೊಳ್ಳಿಲ್ಲ ಅಂತಪ್ಪ ಫ್ಯೂಚರ್ದಾಗ ಇಂಥ ಪರಿಸ್ಥಿತಿ ಬರಬಾರ್ದಂತ ಇನ್ನು ಫ್ಯೂಚರ್ ಮಾಡ್ತಾ ಇದ್ದೀನಿ. ಈಗ ಫ್ಲೈಟ್ ಈಗ ಹಳ್ಳಿಲಿಂದ ಫ್ಲೈಟ್ ಹಾರಬಹುದು ಬರೋ ದಿನಗಳಲ್ಲಿ. ಫ್ಲೈಟ್ದಾಗ ಕೂಡೋದು ಭಾಳ ಕಷ್ಟ ಆಯ್ತು ಒಂದು ಕಾಲಕ್ಕೆ. ಬಟ್ ಈಗ ಹಾಗಿಲ್ಲ. ಈಗ ಯಾರಾದ್ರೂ ಫ್ಲೈಟ್ದಾಗ ಕೂಡ್ಬೋದು ಅಂತ ಮಾಡ್ತಾ ಇದ್ದೀನಿ. ಮತ್ತು ಹಂಪಿದು ರಥ ವ್ಯಂಗ ರೀತಿಯಲ್ಲಿ ನಾನು ತೋರಿಸ್ತೀನಿ. ರಥ ಎಳ್ಳಕ್ಕೆ ಸಾಧ್ಯವಿಲ್ಲ. ಆದ್ರೂ ಅಲ್ಲಿಂದ ಕೋತಿಗಳೆಲ್ಲ ಅವರು ಊಟ ಪೀಠ ಪರಿಸ್ಥಿತಿ ಬಗ್ಗೆ ಅವ್ರು ಚಿಂತೆ ಮಾಡ್ತಾ ಇದ್ದಾರೆ. ಇದು ಪೆಟ್ರೋಲ್ ಬಗ್ಗೆ ನೋಡಿ, ಇದು ಪೆಟ್ರೋಲ್ ಪ್ರೈಸ್ ಹೆಚ್ಚಿಗೆ ಆದ ಕೂಡಲೇ ಒರಿಜಿನಲ್ ನಮ್ಮ ವೆಹಿಕಲ್ ಇದೆ ಅಂತ ನಾನು ಮಾಡಿದ್ದೀನಿ. ಇವೆಲ್ಲ ಏನು ಕೆಲಸಕ್ಕೆ ಬರೋದಲ್ಲ. ಫ್ಯೂಚರ್ದಾಗ ಮತ್ತೆ ಇದೇ ನಮ್ಮ ಪರಿಸ್ಥಿತಿ ಬರೋದು. ಈ ಟೈಪ್ ನಾನು ವರ್ಕ್ ಮಾಡಿ ಒಂದು ಮೆಸೇಜ್ ಕೂಡ ಕೊಟ್ಟಿದ್ದೀರಿ. ಮೆಸೇಜ್ ಕೂಡ ಕೊಟ್ಟಿದ್ದೀನಿ ಸರ್. ಇದರಾಗ ನಾವು ಇಂಡಿಯನ್ಸ್ ಯಾವುದೇ ಥರ ನಾವು ಒಂದು ದಾರಿ ತೆಗಿಬೇಕಾದ್ರೂ ಹೆಂಗೋ ಪ್ರಯತ್ನ ಮಾಡಿ ಅದು ಗಾಡಿ ಹೊರಗೆ ತೆಗಿತೀವಿ. ಬಟ್ ಹಂಗೆ ಟೆಕ್ನಿಕಲಿ ಇಲ್ಲ, ತಲೆಯಿಂದ ನಾವು ಇವು ಕೆಲಸ ಮಾಡ್ತಾ ಇರ್ತೀವಿ. ಈ ಮೆಸೇಜ್ ತೋರಿಸ್ತದೆ. ಹಳ್ಳಿ ಅಗ್ತಿ ಅದು ಎಲ್ಲ ತೋರಿಸಿ ಇದು ಮಾಡ್ತಾ ಇದ್ದೀವಿ. ಏನೇನು ಇಟ್ಟಿದೆ ಸರ್ ಪ್ರೈಸ್ ಇದಕ್ಕೆ? ಪ್ರೈಸ್ ಸರ್ 75,000. ಓಕೆ, 75,000 ತನ ಲ್ಯಾಕ್ ತನ ಪ್ರೈಸ್. ಹೇಗಿದೆ ಸರ್ ರೆಸ್ಪಾನ್ಸ್? ಒಳ್ಳೇದಿದೆ ರೆಸ್ಪಾನ್ಸ್. ದೇವದಾಯ ಎಷ್ಟನೇ ಬಾರಿ ಆಗ್ತಿದೆ ಸರ್ ಚಿತ್ರಸಂತೆಯಲ್ಲಿ? ನಾನು ಬರೋದು ಇದು 5ನೇ ಬಾರಿ. 5ನೇ ಬಾರಿ. ಸೊ 5 ಬಾರಿಗೂ ಹೋಲಿಸ್ಕೊಂಡ್ರೆ ಹೇಗಿದೆ ರೆಸ್ಪಾನ್ಸ್? ಒಳ್ಳೆ ರೆಸ್ಪಾನ್ಸ್ ಇದೆ. ಕಲಾ ಪೋಷಕರ ಫುಲ್ ಅರೇಂಜ್ಮೆಂಟ್ ಇದೆ. ಇಡೀ ಜಗತ್ನಲ್ಲಿ ಈ ರೀತಿ ಸಂತೆ ಎಲ್ಲಿನೂ ಆಚರಿಸಲ್ಲ. ನಾನು ವರ್ಲ್ಡ್ ತಿರುಗಾಡಿ ಬಂದಿದ್ದೀನಿ. ಬಟ್ ಇದು ಒಂದು ಒಳ್ಳೆ ಆಪರ್ಚುನಿಟಿ ಕಲಾವಿದರಿಗೆ. ಬಹಳ ಒಳ್ಳೆ ಇಲ್ಲಿ ಆರ್ಗನೈಸೇಷನ್ ಮಾಡ್ತಾ ಇದ್ದಾರೆ. ಅದು ಅವ್ರನ್ನೂ ಕೂಡ ಬಹಳ ಒಳ್ಳೆ ರೀತಿಯಿಂದ ಇದು ಆರ್ಗನೈಸೇಷನ್ ಮಾಡ್ತಾ ಇದೆ. ಇಷ್ಟು ಲ್ಯಾಕ್ಸ್ ಆಫ್ ಜನಕ್ಕೆ ಕಂಟ್ರೋಲ್ ಮಾಡೋದು ಬಹಳ ಕಷ್ಟ. ಆದ್ರೂ ಸಹಿತ ಅವರು ಬಹಳ ಒಳ್ಳೆ ರೀತಿಯಿಂದ ಇದ್ರ ಜೊತೆ ಸರ್ಕಾರನೂ ಕೂಡ ಗಮನ ಕೊಡ್ತಾ ಇದೆ. ಚೀಫ್ ಮಿನಿಸ್ಟರ್ ಆಗಲಿ, ಪೂರಾ ಕ್ಯಾಬಿನೆಟ್ ಆಗಲಿ
ಒಟ್ಟು ಸಹಕಾರ ಕೊಡ್ತಾ ಇದೆ, ಎಷ್ಟು ಒಳ್ಳೆ ರೀತಿಯಿಂದ ಮ್ಯಾನೇಜ್ಮೆಂಟ್ ಇದೆ, ಪೀಸ್ಫುಲ್ ಚಿತ್ರಸಂತೆ. ನಾನು ಅಂತೀನಿ ಇಷ್ಟು ಕಲಾವಿದರಿಗೆ ಒಂದು ತಲೆ ಕೂಡಿಸೋದು ಬಹಳ ಕಷ್ಟದ ಕೆಲಸ. ಬಟ್ ಇವ್ರೇನು ಮಾಡ್ತಾ ಇದ್ದಾರಲ್ಲ ಚಿತ್ರಕಲಾ ಪರಿಷದವರು, ನಾನು ಅವ್ರಿಗೆ ಮೆಚ್ತೀನಿ, ಧನ್ಯವಾದ ಹೇಳ್ತೀನಿ ಸರ್. ಒಳ್ಳೆದಾಗಲಿ ಸರ್, ಎಲ್ಲ ಸೇಲ್ ಆಗಲಿ ಅಂತ ನಾವು ಹಾರೈಕೆ. Thank you. ಒಳ್ಳೆದಾಗಲಿ ನೋಡಿ. ಒಂದು ವಿಶೇಷವಾದ ಪೇಂಟಿಂಗ್ ಇದು, ಅಕ್ರಿಲಿಕ್ ಅಲ್ಲ, it's a watercolor. Okay, fine. I'm Motion Banerjee. I'm coming from the Kolkata, and I am the professional artist. Last 8 years I have come in here, and here is some my paintings. The landscape. It's city painting, watercolor. Watercolor. It's a mythological painting. It's beautiful. And here is some nature oriented painting. Okay. So, what are the prices you put for this? Paintings are different prices. Within 10,000. Within 10,000. Okay. So, can you show me the special paintings? Okay. Special. Yes. So, ನೋಡಿ, ಎಷ್ಟು ತುಂಬ ವರ್ಕ್ಸ್ ಇದೆ ಇದರಲ್ಲಿ, ತುಂಬ ವರ್ಕ್ಸ್ ಇದೆ ಇದರಲ್ಲಿ. How many hours? It is sorry. How many hours you took? It's near about 1 month. 1 month. Yes. 1 ತಿಂಗಳು ತೊಗೊಂಡಿದ್ದಾರೆ ಈ ಪೇಂಟಿಂಗ್ ಮಾಡೋದಕ್ಕೆ. 1 ತಿಂಗಳು ಅದು ವರ್ಕ್ ಕಾಣಿಸ್ತಾ ಇದೆ ನೀವು. ಸೊ ಎಷ್ಟು ತುಂಬ ನ್ಯಾಚುರಲ್ ಕಾಣಿಸ್ತಾ ಇದೆ. ಇದು ಚೆನ್ನಾಗಿದೆ ನೋಡಿ, ಕಲರ್ಸ್. ಆಲ್ ದ ಪೇಂಟ್ಸ್ ಆರ್ ಕಲರ್ಫುಲ್. Yes. This also whole. Yeah. ಇಲ್ಲಿ ನೋಡಿ, ಇದೆಲ್ಲ ನ್ಯಾಚುರಲ್ ಕಲರ್ಸ್. ಹಣ್ಣುಗಳಿಂದ, ತರಕಾರಿಗಳಿಂದ ಆ ಕಲರ್ನ ತೊಗೊಂಡು ಅದನ್ನು ಚಿತ್ರ ಬಿಡಿಸಿರೋಂಥದ್ದು. ಅದಕ್ಕೆ ಇದು ಸ್ಪೆಷಲ್ ಪೇಂಟಿಂಗ್ ಇದೆ, ಸ್ಪೆಷಲ್ ಸ್ಟೈಲ್ ಇದು. ಓಕೆ ಸರ್, ಸರಿ. If you keep it on the sun, the color improves or like decreases. Okay. If you don't have the glass, the color might keep on reducing or increasing. It may fade or it will. Yes. Okay. ಇದೇನಾದ್ರು ಬಿಸಿಲಲ್ಲಿ ಇಟ್ಟರೆ ಬಿಸಿಲಲ್ಲಿ ಇದ್ರ ಕಲರ್ ರೈಸು ಆಗ್ಬೋದು ಅಥವಾ ಫೇಡು ಆಗ್ಬೋದು. ಯಾಕಂದರೆ ಇಟ್ಸ್ ಇಸ್ ನ್ಯಾಚುರಲ್ ಕಲರ್, ಇಟ್ಸ್ ನಾಟ್ ಎ ಕೆಮಿಕಲ್. ಸರ್. ಸೊ ಒಂಥರ ವಿಶೇಷ ಸರ್. ಇಟ್ ಇಸ್ ಎ ವೆರಿ ಡಿಫ್ರೆಂಟ್ ಆರ್ಟಿಸ್ಟ್. ಇವರು ಪಾಡೋಮಿತಾ ಅಂತ ಕಲ್ಕತ್ತಾದಿಂದ ಬಂದಿರುವಂಥ ಕಲಾವಿದರು. ಸೊ ಎಲ್ಲ ಪೇಂಟಿಂಗ್ಸ್ಗಳು ಕೂಡ ಇದಲ್ಲ, ಇದು ವಾಟರ್ ಕಲರ್. ಸುಪ್ರೀತಾ ಶೆಟ್ಟಿ ಅಂತ. ಶೆಟ್ಟಿ ಪ್ರಾಪರ್ ಫ್ರಮ್ ಕುಂದಾಪುರ. ಬೆಂಗಳೂರಲ್ಲಿದ್ದೀರಾ? ಓಕೆ, ಫೈನ್. ಇದು ಎಷ್ಟನೇ ವರ್ಷ ಮೇಡಮ್ ನಿಮಗೆ? ಎಷ್ಟನೇ ವರ್ಷದಿಂದ ಮಾಡ್ತಾ ಇದ್ದೀರಾ? ಹೌದಾ? ಓಕೆ. ರೆಸ್ಪಾನ್ಸ್ ಆಗಿದೆ? ಚೆನ್ನಾಗಿದೆ ಸದ್ಯದಲ್ಲಿ. ಓಕೆ. ಸೊ ನೀವು ಎಲ್ಲ ಶೈಲಿನೂ ವರ್ಕೌಟ್ ಮಾಡ್ದಂಗಿದೆ. ಅದೊಂದು ಮಾಡರ್ನ್ ಸ್ಟೈಲ್ ಅಂತ ಕಾಣಿಸುತ್ತೆ. ಪಿಕಾಕ್ ಸೀರೀಸ್. ಓಕೆ. ನೋಡಿ, ಇವ್ರದ್ದು ವಿಶೇಷ ಏನಪ್ಪ ಅಂದರೆ ಪಿಕಾಕ್ಸ್, ನವಿಲಿನ ಸರಣಿಗಳು. ನೋಡಿ, ಇದೆಲ್ಲ ಚೆನ್ನಾಗಿದೆ. ಬಟ್ ಅದನ್ನು ಒಂದು ಮಾಡರ್ನ್ ಆರ್ಟ್ ಥರ ಏನೋ ಮಾಡ್ದಂಗಿದೆ. ಅಬ್ಸ್ಟ್ರಾಕ್ಟ್ ಒಂದು ಕೂಡ ಮಾಡಿದ್ದೀರಿ. ಅಬ್ಸ್ಟ್ರಾಕ್ಟ್ ಕೂಡ ಮಾಡಿದ್ದೀರಿ, ನೇಚರ್ ಮಾಡಿದ್ದೀರಿ. ಹಾಗೆ ಇದು ಏನಿದು? ಪಿಚ್ ವೈ. ಏನಿದು? ಯಾವ ಥರ ಇದು? ಓಕೆ. ಸೂಪರ್. ಏನೇನು ಪ್ರೈಸ್ ಇಟ್ಟಿದ್ರು ಮೇಡಮ್? ಓಕೆ. ಹೈಯೆಸ್ಟ್ ಅಂದರೆ 30,000ಗೆ ಸದ್ಯ. ಯೂಶುವಲಿ ಕಸ್ಟಮೈಸ್ ವರ್ಕ್ ಮಾಡೋದು. ಓಕೆ. 2 ವೀಕ್ಸ್ ತೊಗೊಳುತ್ತೆ. ಸೊ ಏನು ಕಲರ್ ಯೂಸ್ ಮಾಡ್ತೀರಾ ಇದಕ್ಕೆ? ಆಕ್ರಿಲಿಕ್ ಅಲ್ಲ? ಆಯಿಲಲ್ಲೂ ಮಾಡ್ತೀರಾ? ಓಕೆ. ನೀವೆಲ್ಲ ಟ್ರೈ ಮಾಡಿಬಿಟ್ಟಿದ್ದಾರೆ ನೋಡಿ, ಎಲ್ಲ ಟ್ರೈ ಮಾಡಿಬಿಟ್ಟಿದ್ರೆ. ಓಕೆ, ಸೂಪರ್. ಓಕೆ. ಸೊ ಪೀಕಾಕ್ ಸರಣಿ ನಿಮ್ಮದು ಫೇಮಸ್. ಯಾಕೆ ಅದನ್ನೇ ಪೀಕಾಕ್ ನಿಮ್ಗೆ ಅದಷ್ಟು ಇಷ್ಟನಾ? ನನಗೆ ತುಂಬ ಇಷ್ಟ ಬರ್ಡ್ಸ್. ಇಟ್ಸ್ ಕಲರ್ಫುಲ್ ಬರ್ಡ್ ಅಂತ. ಸೊ ಆಲ್ಮೋಸ್ಟ್ ಎಲ್ಲ ಕಲರು ಇಲ್ಲಿ ಇದರಲ್ಲಿ. ಚಿಕ್ಕದಿದ್ದಾಗ ಮನೆ ಹತ್ರ ಎಲ್ಲ ಬರುತ್ತೆ. ಓಕೆ. ಅದ್ಮೇಲೆ ಒಂದು ಅಟ್ಯಾಚ್ಮೆಂಟ್. ಓಕೆ. ಸಹಾರ ಅವರು ಕಲಾವಿದರು. ಸೊ ಅವರು ನಿಮ್ಮದು ಯಾವ ಥರ ನೀವು
ವೃತ್ತಿಪರ ಕಲಾವಿದರ ಅಥವಾ ಹಾಬಿನ ಯಾವ ಥರ? ಸೆಲ್ಫ್ ಲೆರ್ನ್ಡ್ ಆ್ಯಕ್ಚುಲಿ ಚೈಲ್ಡ್ಹುಡ್ಡಿಂದನೂ ಇಂಟ್ರೆಸ್ಟ್ ಇತ್ತು. ಓಕೆ. ಸೊ ಐ ಹ್ಯಾವ್ ಬೀನ್ ಲರ್ನಿಂಗ್ ಸಿನ್ಸ್ ಚೈಲ್ಡ್ಹುಡ್. ಓಕೆ, ಫೈನ್. ಸೊ ಎಲ್ಲ ಥರ ಟ್ರೈ ಮಾಡ್ದಂಗಿದೆ ನೀವು. ಇದು ಪಾಯ್ಸನ್ ಆರ್ಟ್, ಇದು ಮ್ಯೂರಲ್ ಪ್ಲಸ್ ಇದು ಟ್ಯಾಂಜೋರ್, ಅದು ಎರಡು ಮಿಕ್ಸ್ಡು ದಟ್ಸ್ ಮ್ಯೂರಲ್. ಇದು ಪಾಯ್ಸನ್ ಅಗೇನ್, ಇದು ಪೋರ್ಟ್ರೇಟ್ಸ್. ಓಕೆ, ಫೈನ್. ಹಾಂ. ಸೊ ಆನಿಮಲ್ ಪೋರ್ಟ್ರೇಟ್ಸ್, ನೈಫ್ ಪೇಂಟಿಂಗ್. ಅದು ಚೆನ್ನಾಗಿದೆ. ಅದು ನೈಫ್ ಪೇಂಟಿಂಗ್. ಏನು ಪ್ರೈಸ್ ಇಟ್ಟಿದೆ ಅದನ್ನ ತೊಗೊಂಡ್ಬನ್ನಿ ಹೆಂಗೆ. ಸೊ ಬ್ಯೂಟಿಫುಲ್ ಪೇಂಟಿಂಗ್, ಇದು ತುಂಬ ಚೆನ್ನಾಗಿದೆ ಇದು. ಸೊ ಏನು ಮೀಡಿಯಾ ಇದು? ಇದು ನೈಫ್ ಪೇಂಟಿಂಗ್, ಪ್ಯಾಲೆಟ್ ನೈಫಿಂದ ಮಾಡಿರೋದು. ಓಕೆ, ಫೈನ್. ತುಂಬ ಚೆನ್ನಾಗಿದೆ ಇದು, ತುಂಬ ಕಲರ್ಫುಲ್ ಆಗಿದೆ. ಏನು ಪ್ರೈಸ್ ಇಟ್ಟಿದ್ದೀರಾ ಮೇಡಮ್ ಇದಕ್ಕೆ? 9,000. ಇಲ್ಲಿರೋದಕ್ಕೂ ಡಿಫ್ರೆಂಟ್ ಪ್ರೈಸ್ ಇಟ್ಟಿದ್ದೀರಾ ಹೇಗೆ? ಹೌದು, ಡಿಫ್ರೆಂಟ್ ಪ್ರೈಸ್ ಇಟ್ಟಿದ್ದೀರಾ. ಓಕೆ, ಹೇಗೆ ಅನಿಸ್ತಾ ಇದೆ? ಫಸ್ಟ್ ಟೈಮ್ ಅನಿಸುತ್ತೆ ಇದೆ ನಿಮ್ಮದು? ಹೌದು, ದಿಸ್ ಫಸ್ಟ್ ಟೈಮ್. ಸೊ ಹೆಂಗೆ ಅನಿಸ್ತಾ ಇದೆ ಎಕ್ಸ್ಪೀರಿಯನ್ಸ್? ಆ್ಯಕ್ಚುಲಿ ವೆರಿ ಗುಡ್ ಎಕ್ಸ್ಪೋಜರ್, ತುಂಬ ಚೆನ್ನಾಗಿದೆ ಆಪರ್ಚುನಿಟಿ. ಎಲ್ಲ ಅಪ್ಕಮಿಂಗ್ ಆರ್ಟಿಸ್ಟ್ಗಳಿಗೆಲ್ಲ ತುಂಬ ಪ್ರೋತ್ಸಾಹ ಬರುತ್ತೆ. ಇಟ್ಸ್ ವೆರಿ ಹೆಲ್ಪ್ಫುಲ್. ಈ ಥರ ಅವಾಗ ಮಾಡಿದರೆ ಇಟ್ ವಿಲ್ ಹೆಲ್ಪ್ ದ ಆರ್ಟಿಸ್ಟ್. ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವ್ರ ಪೇಂಟಿಂಗ್ ಕೂಡ ಇದೆ, ತುಂಬ ಚೆನ್ನಾಗಿದೆ. ಲೈಫು ಆ ಕಣ್ಣು ನೋಡಿ, ಇಟ್ಸ್ ವೆರಿ ಎಕ್ಸ್ಪ್ರೆಸಿವ್, ಕಣ್ಣು ಸಖತ್ತಾಗಿ ಕಾಣಿಸ್ತಾ ಇದೆ. ಯಾಕೆ ನೀವು ಯಶ್ ಪೇಂಟ್ ಮಾಡಿದ್ದೀನಿ? ನಾನು ಅವ್ರ ಫ್ಯಾನ್, ಬಿಗ್ ಟೈಮ್ ಫ್ಯಾನ್. ಫೇವ್ರೆಟ್ ಆರ್ಟಿಸ್ಟ್ ಅಂತನಾ? ಓಕೆ, ತುಂಬಾ ಒಳ್ಳೆ ಮನಸ್ಸು ಅವ್ರದ್ದು, ತುಂಬಾ ಹಾರ್ಡ್ ವರ್ಕಿಂಗ್ ಸ್ಟಾರ್. ಅವ್ರ ತರಾನೇ ನಾವು ನಮ್ಮ ಫೀಲ್ಡ್ ಅಲ್ಲಿ ಅಚೀವ್ ಮಾಡಬೇಕು ಅಂದ್ರೆ. ನೀವು ಭೇಟಿ ಮಾಡಿದ್ದೀರಾ? ಎಸ್. ಹೇಗೆ ಪರಿಚಯ ನಿಮ್ಗೆ ಅವರು? ನಮ್ಮ ಹಸ್ಬೆಂಡ್ ಗೊತ್ತು. ಓಕೆ, ನಿಮ್ಮ ಹಸ್ಬೆಂಡ್ ಅವರು? ಓಕೆ, ಗೌಸ್ಪೀರ್ ಬನ್ನಿ. ಗೌಸ್ಪೀರ್ ಅವರು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಹೆಸರುವಾಸಿ. ಅವರ ಇಲ್ಲಿ ಎಲ್ಲೋ ಆ ಹಾಡು ಕೇಳಿರ್ಬೋದು, ಉಪವಾಸ ಈ ಕಣ್ಣಿಗೆ ಅಂತ ಒಂದು ಸೂಪರ್ ಹಿಟ್ ಸಾಂಗ್, ಅದು ಕೇಳಿರ್ಬೋದು. ಅದರ ಸಾಹಿತ್ಯ ರಚನೆಕಾರರು. ಹಾಗೆಯೇ ಶಾರ್ಪ್ ಶೂಟರ್ ಅನ್ನೋ ಒಂದು ಸಿನಿಮಾ, ಅದಕ್ಕೆ ಅದರ ನಿರ್ದೇಶಕರು ಕೂಡ ದಿಗಂತ್ ಅಭಿನಯ ಇದ್ದು. ಹಾಗೆಯೇ ಲಕ್ಕಿ ಅಂತ ರಾಕಿಂಗ್ ಸ್ಟಾರ್ ಯಶ್ ಅವರು ಅಭಿನಯ ಮಾಡಿದರು. ಆ ಸಿನಿಮಾಗೆ ಇವರು ಕಥೆ, ಚಿತ್ರದ ಸಂಭಾಷಣೆ ಮಾಡಿದ್ರು, ಹಾಡುಗಳು ಕೂಡ ಬಂದಿದ್ರು ಅಲ್ವಾ. ಸೊ ಅವರ ಶ್ರೀಮತಿಯವರವರು, ಇವರು ಹವ್ಯಾಸ, ಚೈಲ್ಡ್ಹುಡ್ಡಿಂದ ಹವ್ಯಾಸನ ಇವತ್ತು ವೃತ್ತಿಯಾಗಿ ಮಾಡ್ಕೊಂಡಿದ್ದಾರೆ. ಅವರ ಪೇಂಟಿಂಗ್ಗಳಲ್ಲಿ ಯಶ್ ನನಗೆ ಇಷ್ಟ ಆದಂತೆ ತುಂಬ ಚೆನ್ನಾಗಿದೆ. ಹೇಗನ್ಸುತ್ತೆ? ಈಗ ಏನಂದರೆ, ನಾನು ಸಿನಿಮಾಗೆ ಬರಬೇಕಾದಾಗ ನನ್ನ ವೈಫು ತುಂಬ ಸಪೋರ್ಟ್ ಮಾಡಿದ್ಲು ಇನಿಷಿಯಲ್ ಡೇಸಲ್ಲಿ. ಈಗ ನಾವೊಂದು ಸ್ಥಿತಿಗೆ ಬಂದು ನಿಂತಿದ್ದೀವಿ. ಹೆಚ್ಚು ಕಮ್ಮಿ 17-18 ವರ್ಷದಿಂದ ಕನ್ನಡ ಚಿತ್ರರಂಗದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ನನ್ನನ್ನು ತುಂಬ ಚೆನ್ನಾಗಿ ಕನ್ನಡ ಜನರು, ಕನ್ನಡ ಚಿತ್ರರಂಗ ನೋಡಿಕೊಂಡಿದೆ. ಈಗ ಇವಳು ಹವ್ಯಾಸ ಏನಂದರೆ ಆರ್ಟ್. ಸೊ ಹಂಗಾಗಿ ನಾನೀಗ ಅವಳಿಗೆ 100% ಸಪೋರ್ಟ್ ಮಾಡ್ತಾ ಇದ್ದೀನಿ. ಆಲ್ ದ ವೆರಿ ಬೆಸ್ಟ್, ಒಳ್ಳೇದಾಗಲಿ ಅವಳಿಗೆ. ನಾನು ಒಂದು ಕೇಳಿದ್ದೇನಪ್ಪ ಅಂತಂದರೆ, ಇವರು ಬೇರೆ ಜಾಬಲ್ಲಿ ಇದ್ದರು ಅಂತ ಅಲ್ವಾ? ಅದನ್ನು ಬಿಟ್ಟು ಕಲೆಗೆ ಬಂದಿದ್ದಾರೆ. ಇವರು ಕೂಡ ಒಳ್ಳೆ ಜಾಬಲ್ಲಿದ್ದರು, ಅದನ್ನು ಬಿಟ್ಟು ಸಿನಿಮಾಗೆ ಬಂದಿದ್ದೀರಿ, ಹೆಂಗೆ? ಜಾಬ್ ಏನಾಗುತ್ತೆ ನೋಡಿ, ನಾವು ಜಾಬ್ ಇನ್ನೊಬ್ಬರ ಖುಷಿಗೋಸ್ಕರ ಮಾಡ್ತೀವಿ, ಇನ್ನೊಬ್ಬರನ್ನ ಬೆಳೆಸೋಕ್ಕೋಸ್ಕರ ಮಾಡ್ತೀವಿ. ನಮ್ದು ಏನಂದರೆ ನಮ್ಮ ಜೀವನ ನಡೆಯುತ್ತೆ ಅಷ್ಟೇ. ಇದು ನಾವುಗಳು ಇಷ್ಟಪಟ್ಟು ಮಾಡೋ ಕೆಲಸ. ಈಗ ನನಗೆ ಬರೆಯೋದು ಇಷ್ಟ, ನನಗೆ ಸಿನಿಮಾ ಇಷ್ಟ, ನಾನು ಮಾಡ್ತೀನಿ. ನನ್ನ ವೈಫಿಗೆ ಈಗ ಆ ಪೇಂಟಿಂಗ್ ಇಷ್ಟ, ಆರ್ಟ್ ಕೆಲಸ ಇಷ್ಟ. ಸೊ ಅವಳು ಅದನ್ನು ಮಾಡ್ತಾಳೆ. ನಾವಿದ್ರಲ್ಲಿ ನೆಮ್ಮದಿಯಾಗಿದ್ದೀವಿ, ಖುಷಿ ಪಡ್ತಾ ಇದ್ದೀವಿ. ಆಲ್ ದಿ ಬೆಸ್ಟ್ ಬಾಸ್. ಥ್ಯಾಂಕ್ ಯು ವೆರಿ ಮಚ್. ಒಳ್ಳೆಯದಾಗಿ. ಆ್ಯಕ್ಚುಲಿ ಚಿತ್ರಸಂತೆಯಲ್ಲಿ ಚಿತ್ರ ನೋಡ್ತಾ ಬರುವಾಗ ಒಂದು ಪುಟ್ಟ ಚಿತ್ರ, ಅಂದರೆ ಸಾಕಷ್ಟು ದೊಡ್ಡ ಅರ್ಥ ಕೊಡುವಂಥ ಚಿತ್ರ ಇದು. ನೋಡಿ, ತುಂಬ ವಿಶೇಷ ಅನ್ನಿಸ್ತು ನನಗೆ. ಇದರ ಕಲಾವಿದರು ಬಂದುಬಿಟ್ಟು ಸರ್ ನಿಮ್ಮ ಹೆಸರು ಗೊತ್ತಾಗಲ್ಲ? ವಿಷ್ಣು ಅಂತ. ಇವರು ಮೊದಲು ಚಿತ್ರರಂಗ ಕೂಡ ಕೆಲಸ ಮಾಡಿದೆ ಅಂತ ಕೇಳ್ಪಟ್ಟೆ. ಅದಾದ ನಂತರ ಪ್ರೊಫೆಷನಲ್ ಆಗಿ ಇವರು ಕಲಾವಿದರಾಗಿ ತಮ್ಮನ್ನು ತೊಡಸ್ಕೊಂಡಿದ್ದಾರೆ. ಹಾಗೆಯೇ ಇವರ ಪುತ್ರಿ, ನಿಮ್ಮ ಹೆಸರು? ಋತ್ವಿ ಅಂತ. ಋತ್ವಿ, ಓಕೆ. ಈ ಸ್ಲಿಪ್ಪರ್ದು ಏನು ಸರ್? ನನಗೆ ತುಂಬ ಇಷ್ಟ ಆಯಿತು ಪೇಂಟಿಂಗ್. ಅಲ್ಲ, ಇದೆಲ್ಲ ಎಲ್ಲರದ್ದು ಅನುಭವ ಆಯಿತು. ಎಲ್ಲರದ್ದು ಅನುಭವ ಆಯಿತು. ಅದನ್ನೇ ಜರ್ನಿ ಶುರು ಮಾಡಿರ್ತೀವಿ ನಾವು. ವೆರಿ ಗುಡ್. ಸೊ ಈ ಪೇಂಟಿಂಗಲ್ಲಿ ನೀವು ಯಾವುದು ಬರ್ಬೋದು? ಅಬ್ಸ್ಟ್ರಾಕ್ಟ್ ಪೇಂಟಿಂಗ್ ಅಂತ. ಸೊ ಇಲ್ಲಿ ನಮ್ಗೆ ಏನು ಅನ್ಸುತ್ತೆ ಅದನ್ನ ನಾವು ತೋರಿಸ್ಕೋಬೋದು. ಒಬ್ರೊಬ್ರು ಪರ್ಸ್ಪೆಕ್ಟಿವ್ ಅದು. ಒಬ್ರೊಬ್ರಿಗೆ ಏನು ಅನ್ಸುತ್ತೆ ಅದು ಪೇಂಟಿಂಗ್ ಮೂಲಕ ತೋರಿಸ್ಬೋದು. ಇದು ನೀವು ಟ್ರೆಡಿಷನಲ್ ಆಗಿ ಸ್ಟಡಿ ಮಾಡಿದ್ದ ಅಥವಾ ಹಾಬೀಸ್? ಇಲ್ಲ, ಹಾಬೀಸ್ ಥರ. ಓಕೆ, 8th ಸ್ಟ್ಯಾಂಡರ್ಡ್. ಓಕೆ. ಈ ವಯಸ್ಸಲ್ಲಿ ಅಬ್ಸ್ಟ್ರಾಕ್ಟ್ ಪೇಂಟಿಂಗ್ ಅಂದರೆ ನಾವು ನೋಡಿ ನಮಗೊಂದು ಅರ್ಥ ಸಿಗುತ್ತೆ, ನೀವು ನೋಡಿದ್ರೆ ನಿಮ್ಗೊಂದು ಅರ್ಥ ಸಿಗುತ್ತೆ. ಸಾಮಾನ್ಯವಾಗಿ ಇವತ್ತಿನ ಕಾಲಘಟ್ಟದಲ್ಲಿ ಈ ಕಲೆ, ಸಾಹಿತ್ಯ ಅಂತಂದರೆ ಸ್ವಲ್ಪ ಜನ, ಯಾಕಂದರೆ ಕಮರ್ಷಿಯಲ್ಲಾಗಿ ಅದಕ್ಕೆ ಅಷ್ಟು ವ್ಯಾಲ್ಯೂ ಇಲ್ಲ ಅನ್ನೋ ಒಂದು ಕಾರಣಕ್ಕೆ ಅದು ಬೇಡ, ಬೇರೆ ಅದು ಕಮರ್ಷಿಯಲ್ ಎಜುಕೇಷನ್ ಮಾಡು ಅಂತ ಹೇಳ್ತಾರೆ. ಆದರೆ ಈ ಕುಟುಂಬ ನೋಡೋದು ಖುಷಿಯಾಗೋದೇನಪ್ಪ ಅಂದರೆ, ಪ್ರತಿಯೊಬ್ಬರು ಕೂಡ ಕಲೆಯಲ್ಲಿ ತಮ್ಮನ್ನು ತೊಡಸ್ಕೊಂಡಿದ್ದಾರೆ. ಒಂದು ಕುಟುಂಬದಲ್ಲಿ ತಂದೆ ತಾಯಿ ಏನು ಕಲಿತಾರೋ ಅದನ್ನು ಮಕ್ಕಳು ಕೂಡ ಆ ಪೀಳಿಗೆ ಹರಿದು ಬರುತ್ತೆ.
ಸೊ ಒಳ್ಳೆಯದಾಗಲಿ ಸರ್, ನಿಮ್ಮ ಈ ಕಲೆ ಹೀಗೆ ಮುಂದುವರಿಲಿ. ಥ್ಯಾಂಕ್ ಯು. ಆಲ್ ದಿ ವೆರಿ ಬೆಸ್ಟ್ ಮೇಡಮ್. ಥ್ಯಾಂಕ್ ಯು. ನಿನಗೂ ಕೂಡ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್. I am artist Jeevan. This painting is the Kallalagar, God the Kallalagar. Kallalagar means Balaji, Venkateswara, also the world famous Chithrai Tiruvula at Madurai. The Kallalagar promenade. The painting with frame size 8x6, frame size 8x6. Now this painting is without frame. So the paintings, the horse, then Alagar, also on the 5 layers of painting many more times. The time duration this painting is 1 year. Reach the all pictures, the many more people are there. The price is 7 lakh with frame. Anjaneya designs is also carving. Okay, this frame size 6 inches to 2.5 inches, 8 feet. Then this side is 6 feet. So the frame only rate is 48,000. ಸೊ ಇಷ್ಟೊತ್ತು ನಾವು ಚಿತ್ರಸಂತೆನ ಒಂದು ಸುತ್ತು ಬಂದ್ವಿ. ಸಮಯ ಮುಗಿತಾ ಇದೆ, ಆದರೆ ಚಿತ್ರಗಳು ಮುಗಿತಾ ಇಲ್ಲ, ಕಲಾವಿದರು ಮುಗಿತಾ ಇಲ್ಲ. ಕಲಾವಿದರ ಚಿತ್ರಗಳನ್ನ ಎಷ್ಟು ನೋಡಿದ್ರೂ ಸಾಕು ಅಂತ ಅನಿಸ್ತಾ ಇಲ್ಲ. ಆದರೆ ಅದಕ್ಕೆಲ್ಲಕ್ಕೊಂದು ಸಮಯದ ಮಿತಿ ಇರುತ್ತೆ. ಇದು ವರ್ಷ ನಡೆಯುವಂತಹ ಒಂದು ಅದ್ಭುತವಾದಂತಹ ಕಾರ್ಯಕ್ರಮ, ಅದ್ಭುತವಾದಂತಹ ಸಂತೆ. ಇದು ಚಿತ್ರಸಂತೆ, ಇದರ ಒಂದು ಕಲ್ಪನೆಯೇ ಅದ್ಭುತ. ಸೊ ನಾವಂತೂ ಸಾಕಷ್ಟು ಚಿತ್ರಗಳನ್ನ ನೋಡಿದ್ರೆ ನಿಮಗೂ ಕೂಡ ತೋರಿಸಿದ್ದೀವಿ ನಾವು. ನೀವು ಕೂಡ ಇಂಥ ಒಂದು ಚಿತ್ರಸಂತೆಗೆ ಪ್ರೋತ್ಸಾಹ ನೀಡಬೇಕು, ಇಲ್ಲಿ ಬರಬೇಕು, ಅಟ್ಲೀಸ್ಟ್ ಕಣ್ ತುಂಬ್ಕೋಬೇಕು. ಕಲಾವಿದರ ಕೈ ಚಳಕವನ್ನು ನೀವು ನೋಡಿ ಪ್ರಶಂಸೆ ಮಾಡಿ ಅದನ್ನು ಕೊಂಡ್ಕೊಂಡ್ರೆ ಮತ್ತಷ್ಟು ಕಲಾವಿದರು ಹುಟ್ಟುತ್ತಾರೆ, ಮತ್ತು ಕನ್ನಡ ಕಲಾಲೋಕ ಶ್ರೀಮಂತ ಆಗುತ್ತೆ. ಇಲ್ಲಿ ಕಲಾವಿದರಿಗೂ ಅಷ್ಟೇ ತುಂಬ ಒಳ್ಳೆಯ ಅವಕಾಶಗಳಿವೆ. ನೀವು ಕೂಡ ನಿಮ್ಮ ಚಿತ್ರಗಳನ್ನು ಇಲ್ಲಿ ಏನೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಅದನ್ನು ಫಾಲೋ ಮಾಡಿ ನಿಮ್ಮ ಕಲಾಕೃತಿಗಳನ್ನು ಇಲ್ಲಿ ಇಡೋದ್ರ ಮೂಲಕ 4 ಜನಕ್ಕೆ ಗೊತ್ತಾಗ ಹಾಗೆ ಮಾಡ್ಬೋದು. ನಿಮ್ಮ ಒಳಗಿರುವ ಕಲೆ 4 ಜನಕ್ಕೆ ತಿಳಿಯೋ ಹಾಗೆ ಮಾಡ್ಬೋದು. ಇದೇ ತರಹದ ವಿಭಿನ್ನವಾದಂತಹ ವಿಶೇಷವಾದಂತಹ ಕಾರ್ಯಕ್ರಮಕ್ಕೋಸ್ಕರ ನಮ್ಮ ಸ್ಮಾರ್ಟ್ ಫೋನ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆಯೇ ನಿಮ್ಗೇನಾದ್ರು ವಿಶೇಷವಾದಂಥ ಒಂದು ಚಿತ್ರಣ ನಮ್ಮ ಯೂಟ್ಯೂಬ್ ಚಾನಲ್ ಬೇಕು ಅಂತಂದರೆ ನೀವು ಅದನ್ನು ಕಮೆಂಟ್ ಮಾಡಿ, ನಾವು ಅದನ್ನು ಈ ವಿಡಿಯೋ ಚಾನಲಲ್ಲಿ ಚಿತ್ರೀಕರಿಸಿ ನಿಮ್ಮ ಮುಂದೆ ಇಡುವ ಪ್ರಯತ್ನ ಪಡ್ತೀವಿ. ನಮಸ್ಕಾರ.